ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 35. ತನ್ನವರನ್ನೆಲ್ಲ ಕಳೆದುಕೊಂಡ ಶ್ರೀನಿಧಿಯ ಹೊಸ ಜೀವನ ನಂದಾದೀಪ ಎನ್ನುವ ಹೆಣ್ಣು ಮಕ್ಕಳ ಅನಾಥಾಶ್ರಮದಲ್ಲಿ ಶುರುವಾಗಿತ್ತು. ಪ್ರಗತಿ ಶ್ರೀನಿಧಿಗಿಂತ 2 ವರ್ಷಕ್ಕೆ ದೊಡ್ಡವಳು. ಅವಳ ಶಾಲೆಗೆ ಹೊಂದಿಕೊಂಡೇ ಇದ್ದ ಕಾಲೇಜಿನಲ್ಲಿ ಮೊದಲನೇ ವರ್ಷದ ವಾಣಿಜ್ಯ ವಿಭಾಗದಲ್ಲಿ ಓದುತ್ತಿದ್ದವಳು. ಮೊದಮೊದಲು ಅವಳ ಬಳಿ ಬೇಕಾದಷ್ಟೇ ಮಾತನಾಡುತ್ತಿದ್ದ ಶ್ರೀನಿಧಿ ಈಗ ಎಷ್ಟು ಮಾತಿನ ಮಲ್ಲಿಯಾಗಿದ್ದಾಳೆ ಎಂದರೆ, ನಿಧಿ ಪ್ಲೀಸ್ ಓದಲು ಬಿಡು, ನಿದ್ದೆ ಬರುತ್ತಿದೆ, ಮಲಗಲು ಬಿಡು ಎಂದು ಪ್ರಗತಿ ಹೇಳಿದರೂ ಅವಳ ಮಾತು ನಿಲ್ಲುತ್ತಲೇ ಇರಲಿಲ್ಲ. ಈಗೀಗ ಪೂರ್ತಿ ಆಶ್ರಮದ ಮಕ್ಕಳಿಗೆಲ್ಲ ಶ್ರೀನಿಧಿ ಎಂದರೆ ಅಚ್ಚುಮೆಚ್ಚು. ಅವಳ ಮಾತು, ನಗು, ಹರಟೆಯಿಂದ ಅವಳಿದ್ದ ಕಡೆ ಮಕ್ಕಳು ಗುಂಪು ಕಟ್ಟಿ ಕೂರುತ್ತಿದ್ದರು. ಇನ್ನು ಅಲ್ಲಿನ ಕೆಲಸದ ಮಹಿಳೆಯರ ವಿಷಯಕ್ಕೆ ಬಂದರೆ ಅವರಿಗೆಲ್ಲ ಶ್ರೀನಿಧಿ ತಮ್ಮದೇ ಮಗಳಂತೆ. ದಿನಕ್ಕೊಮ್ಮೆ ಒಬ್ಬರದಾದರೂ ಕೈತುತ್ತು ತಿನ್ನಲೇಬೇಕವಳು. ಅರುಣರ ಮುದ್ದು ಮಗಳಾಗಿದ್ದಳು. ಅವರಿದ್ದ ಕೋಣೆಗೆ ಅವರ ಒಪ್ಪಿಗೆ ಇಲ್ಲದೆ ಯಾರೂ ಹೋಗುವಂತಿರಲಿಲ್ಲ. ಆದರೆ ಶ್ರೀನಿಧಿಗೆ ಅಂತಹ ಯಾವುದೇ ನಿರ್ಬಂಧ ಇರಲಿಲ್ಲ. ಅವರ ಜೊತೆ ಕುಳಿತು ತನಗೆ ಅರ್ಥವಾಗದಿದ್ದರೂ ಅವರ ಕೆಲವೊಂದು ಲೆಕ್ಕಪತ್ರಗಳನ್ನು ನೋಡುತ್ತಾ ಅವರ ಬಳಿ ಕೇಳಿ ತಿಳಿದುಕೊಳ್ಳುತ್ತಿದ್ದವಳಿಗೆ ನಗುತ್ತಲೇ ಎಲ್ಲವನ್ನೂ ಹೇಳಿಕೊಡುತ್ತಿದ್ದರು. ಓದಿನಲ್ಲಿ ಬಹಳ ಬುದ್ಧಿವಂತೆಯಾಗಿದ್ದ ಶ್ರೀನಿಧಿ 10ನೇ ತರಗತಿಯಲ್ಲಿ ಆ ಜಿಲ್ಲೆಯಲ್ಲಿಯೇ ಅತ್ಯಧಿಕ ಅಂಕ ಪಡೆದ ವಿದ್ಯಾರ್ಥಿನಿಯಾಗಿದ್ದಳು. ಅರುಣ ಜೊತೆ ಆಶ್ರಮದಲ್ಲಿದ್ದವರೆಲ್ಲ ಅವಳ ಸಾಧನೆಯನ್ನು ಕಂಡು ಸಂಭ್ರಮಿಸಿದರೆ, ಅಲ್ಲಿನ ದಾನಿಗಳು ಒಬ್ಬರು ಶ್ರೀನಿಧಿ ಸಾಧನೆಗೆ ಮೆಚ್ಚಿ ಅವಳ ಮುಂದಿನ ವಿದ್ಯಾಭ್ಯಾಸದ ಖರ್ಚನ್ನು ಪೂರ್ತಿಯಾಗಿ ಹೊತ್ತಿದ್ದರು. ಅರುಣ ನೋವಿನ ಕತೆ ಕೇಳಿದ್ದ ಶ್ರೀನಿಧಿ ತಾನು ಮುಂದೊಂದು ದಿನ ಸ್ತ್ರೀರೋಗ ತಜ್ಞೆಯಾಗಬೇಕೆಂದು ನಿರ್ಧರಿಸಿ ಅದರಂತೆ ಅರುಣ ಮೂಲಕ ನಗರದ ಪ್ರತಿಷ್ಠಿತ ಪದವಿ ಪೂರ್ವ ಕಾಲೇಜಲ್ಲಿ ಮೊದಲ ವರ್ಷದ ವಿಜ್ಞಾನ ವಿಭಾಗಕ್ಕೆ ಸೇರಿದ್ದಳು. ಅಲ್ಲಿರುವ ಬಹುತೇಕ ವಿದ್ಯಾರ್ಥಿಗಳೆಲ್ಲ ಶ್ರೀಮಂತ ಕುಟುಂಬದಿಂದ ಬಂದವರೆಂದು ಅವರ ಹಾವ ಭಾವ ಹಾಗೂ ಅವರ ಉಡುಗೆ ತೊಡುಗೆಯಲ್ಲೇ ತಿಳಿಯುತ್ತಿತ್ತು. ಅವರೆಲ್ಲರ ಜೊತೆ ಹಿತಮಿತವಾದ ಮಾತನಾಡಿ ಅವರಿಂದ ಆದಷ್ಟು ದೂರವಿದ್ದ ಶ್ರೀನಿಧಿ ಓದಿನ ಕಡೆ ಗಮನ ಕೊಡುತ್ತಾ ಕ್ಲಾಸ್ ಟೆಸ್ಟ್ ಎಲ್ಲದರಲ್ಲಿ ಹೆಚ್ಚು ಅಂಕ ಪಡೆಯುತ್ತಿದ್ದಳು. ಕ್ರಮೇಣ ಶ್ರೀನಿಧಿಯ ಬುದ್ಧಿವಂತಿಕೆ ಹಾಗೂ ಅವಳ ನಡೆನುಡಿಗೆ ಮಾರು ಹೋದ ಕ್ಲಾಸಿನಲ್ಲಿದ್ದ ಎಲ್ಲರೂ ಅವರಾಗಿಯೇ ಬಂದು ಅವಳ ಬಳಿ ಮಾತನಾಡಿ ಗೆಳೆಯರಾಗಿದ್ದರು. ಯಾರನ್ನೂ ಅವಳು ಅಷ್ಟೊಂದು ಹಚ್ಚಿಕೊಂಡಿರಲಿಲ್ಲ. ಇತ್ತೀಚೆಗೆ ಅರುಣರವರು ಆಶ್ರಮದ ವಿಷಯವಾಗಿ ಬ್ಯಾಂಕಲ್ಲಿ ಏನಾದರೂ ಕೆಲಸವಿದ್ದರೆ ಶ್ರೀನಿಧಿ ಅಥವಾ ಪ್ರಗತಿ ಮೂಲಕ ಮಾಡಿಸುತ್ತಿದ್ದರು. ಕಾರಣ, ಅನಾಥಾಶ್ರಮದಲ್ಲಿ ಸ್ವಲ್ಪ ವಯಸ್ಸಲ್ಲಿ ದೊಡ್ಡವರು ಎಂದರೆ ಅವರೇ ಇಬ್ಬರು. ದಾನಿ ಕೊಟ್ಟು ಹೋದ ಚೆಕ್ ಒಂದನ್ನು ನಂದಾದೀಪ ಅಕೌಂಟಿಗೆ ಡೆಪಾಸಿಟ್ ಮಾಡಲು ಒಪ್ಪಿದ ಪ್ರಗತಿಗೆ ಅಂದು ಸ್ಪೆಷಲ್ ಕ್ಲಾಸ್ ಇತ್ತು. ಮಧ್ಯಾಹ್ನ ಊಟದ ಬ್ರೇಕಲ್ಲಿ ಶ್ರೀನಿಧಿ ಕೈಗೆ ಚೆಕ್ ಕೊಟ್ಟು ಡೆಪಾಸಿಟ್ ಮಾಡಲು ಹೇಳಬೇಕೆಂದುಕೊಂಡ ಪ್ರಗತಿ 1/4 ಗಂಟೆ ಬಸ್ ಪ್ರಯಾಣ ಮಾಡಿ ಶ್ರೀನಿಧಿಯ ಕಾಲೇಜಿನ ಪಕ್ಕ ಬಂದಿಳಿದಳು. ಕೈಯಲ್ಲಿ ಕವರ್ ಹಿಡಿದು ಕಾಲೇಜಿನ ಕ್ಯಾಂಪಸ್ ಒಳಗಡೆ ಕಾಲಿಟ್ಟ ಪ್ರಗತಿಯನ್ನು ಮೇಲಿಂದ ಕೆಳಗಡೆ ನೋಡಿದ 5-6 ಹುಡುಗರು ಅವಳನ್ನು ರೇಗಿಸಲೆಂದೇ ಸುತ್ತುವರೆದಿದ್ದರು. ಪ್ರಗತಿ ತನ್ನನ್ನು ಸಮೀಪಿಸುತ್ತಿರುವ ಪ್ರತಿಯೊಬ್ಬರನ್ನು ನೋಡಿ ಭಯಕ್ಕೆ ಹಿಂದೆ ಮುಂದೆ ಸರಿದು ಒಬ್ಬ ಹುಡುಗನ ಎದೆಗೆ ಗುದ್ದಿ ಕ್ಷಣದಲ್ಲಿ ಅವನಿಂದ ದೂರ ಸರಿದು ಅವನ ನೋಟಕ್ಕೆ ಹೆದರಿ ತೊದಲುತ್ತಾ, ಸಾರಿ ಪ್ಲೀಸ್ ಬಿಟ್ಟು ಬಿಡಿ, ನನಗೆ ನನ್ನ ಫ್ರೆಂಡ್ ಬಳಿ ಹೋಗಬೇಕು ಎಂದವಳ ಚೂಡಿದಾರಿನ ದುಪ್ಪಟ್ಟಕ್ಕೆ ಕೈ ಹಾಕಿದ ಹುಡುಗನೊಬ್ಬನ ಕೆನ್ನೆ ಮೇಲೆ ಅಚಾನಕ್ಕಾಗಿ ಬಿದ್ದ ಏಟಿನ ಸದ್ದಿಗೆ ಅಲ್ಲಿದ್ದವರೆಲ್ಲ ಹಿಂದೆ ಸರಿದರೆ ಏಟು ತಿಂದ ಹುಡುಗ ಬೀಳಲು ಹೊರಟವನು ಸಾವರಿಸಿಕೊಂಡು ಕೋಪದಲ್ಲೇ, ಯು ಇಡಿಯಟ್, ನನ್ನ ಮೇಲೆ ಕೈ ಮಾಡುತ್ತೀಯಾ ಅಂತ ಕೈ ಎತ್ತಿ ಇನ್ನೇನೋ ಹೊಡೆಯಬೇಕು ಎಂದು ಹೊರಟವನನ್ನು ಜೋರಾಗಿ ತಳ್ಳಿದಾಗ ಅವನು ನೆಲಕ್ಕೆ ಉರುಳಿದನು. ಅವನ ಹತ್ತಿರ ಬಂದು ಮಂಡಿ ಊರಿ ಕುಳಿತವಳು, ಕಾಲೇಜಿಗೆ ಇರುವ ಇನ್ನೊಂದು ಹೆಸರು ವಿದ್ಯಾ ದೇಗುಲ. ಇಲ್ಲಿ ವಿದ್ಯಾ ಬುದ್ಧಿ ಕಲಿಯಬೇಕೇ ಹೊರತು ಇಂತಹ ಕಚಡ ಬುದ್ಧಿಗಳನ್ನಲ್ಲ. ಇನ್ನೊಮ್ಮೆ ಹುಡುಗಿಯರ ಮೈ ಕೈ ಮುಟ್ಟಿದರೆ ಸಾಯಿಸಿ ಬಿಡುತ್ತೇನೆ ಅನ್ನುತ್ತಾ ಅವನನ್ನು ಮೇಲಿನಿಂದ ಕೆಳಗಡೆ ನೋಡಿ ಅವನ ಗೆಳೆಯರತ್ತ ಒಂದು ಹುರಿನೋಟ ಚೆಲ್ಲಿ, ನಿನ್ನಪ್ಪ ಅಂದುಕೊಂಡವರು ಬೇಜಾರು ಮಾಡಿಟ್ಟಿರಬೇಕು, ಅದಕ್ಕೆ ಅವರ ಹಣ ಖರ್ಚು ಮಾಡಲು ಕಾಲೇಜಿನ ನೆಪ ಮಾಡಿಕೊಂಡು ಇಲ್ಲಿ ಮೆರೆದಾಡುತ್ತಿದ್ದೀಯಾ ಹೆಣ್ಣು ಅಂತ ನೋಡದೆ ನಿನ್ನ ಲೋಫರ್ ಫ್ರೆಂಡ್ಸ್
ಎದುರು ಅವಳ ದುಪ್ಪಟ್ಟಾಗೆ ಕೈ ಹಾಕುತ್ತೀಯಲ್ಲ, ನಿನ್ನ ಕೈ ಕಡಿದು ಹಾಕಬೇಕಾಗಿತ್ತು ನಾನು. ಏನೋ ಮೊದಲು ವಾರ್ನಿಂಗ್ ಕೊಡೋಣ ಎಂದುಕೊಂಡು ಸುಮ್ಮನಾಗಿದ್ದೇನೆ. ಇನ್ನೊಮ್ಮೆ ಯಾರ ಎದುರಾದರೂ ನಿನ್ನ ಗಂಡಸುತನ ತೋರಿಸಬೇಕು, ಆಗ ಇದೆ ನಿನಗೆ ಮಾರಿ ಹಬ್ಬ ಅನ್ನುತ್ತಾ ಎದ್ದು ನಿಂತು ಅವನ ಕಾಲಿಗೆ ಬೇಕೆಂದೇ ಜೋರಾಗಿ ಒದ್ದು ಗೆಳತಿಯ ಕೈ ಹಿಡಿದು ಅಲ್ಲಿಂದ ಓಡುವಂತೆ ನಡೆದಳು. ಅವನ ಗೆಳೆಯರೆಲ್ಲ ಅವನನ್ನು ಎತ್ತಿ ನಿಲ್ಲಿಸಿದರೆ ಅವಳು ಒದ್ದ ತೀವ್ರತೆಗೆ ಕಾಲು ಸರಿಯಾಗಿ ನೋವಾಗಿತ್ತು. ಕುಂಟುತ್ತಾ ನಡೆಯುತ್ತಿದ್ದವನಿಗೆ ಸಹಾಯ ಮಾಡಿದ ಗೆಳೆಯರು ಅಲ್ಲೇ ಪಾರ್ಕಿಂಗ್ ಕಡೆ ಕರೆದುಕೊಂಡು ಹೋದರು. ಅಲ್ಲೇ ಇದ್ದ ಬೈಕಿಗೆ ಹೊರಗಿ ಸ್ಯಾಮ್, ಸಿಗರೇಟ್ ಪ್ಲೀಸ್ ಅಂತ ಕೋಪದಲ್ಲೇ ಕೇಳಿದವನ ಕೈಗೆ ನಿಮಿಷದಲ್ಲಿ ಸಿಗರೇಟ್ ಮತ್ತು ಲೈಟರ್ ಬಂದಿತ್ತು. ಕೋಪದಲ್ಲೇ ಬುಸುಗುಡುತ್ತಾ ಪೂರ್ತಿ ಸಿಗರೇಟ್ ಖಾಲಿ ಮಾಡಿ ಅಲ್ಲಿದ್ದ 4 ಜನ ಗೆಳೆಯರನ್ನು ಕೆಕ್ಕರಿಸಿಕೊಂಡು ನೋಡಿ, ನೀವೆಲ್ಲ ಒಂದು ಫ್ರೆಂಡ್ಸಾ? ಥೂ ನಿಮ್ಮ ಜನ್ಮಕ್ಕೆ. ಚೋಟುದ್ದ ಹುಡುಗಿ ಒಬ್ಬಳು ಬಂದು ನನಗೆ ಬಾರಿಸಿದ್ದು ಅಲ್ಲದೆ ನೆಲಕ್ಕೆ ತಳ್ಳಿ ಬಾಯಿಗೆ ಬಂದ ಹಾಗೆ ಹೊದ್ದು ಹೋದರೂ ಯಾವುದೋ BF ನೋಡುವ ಹಾಗೆ ಕಣ್ಣು ಬಾಯಿ ಬಿಟ್ಟುಕೊಂಡು ಅವಳನ್ನು ನೋಡುತ್ತಿದ್ದೀರಲ್ಲ, ಛೀ ಎಂದು ಕೋಪದಲ್ಲಿ ಹೇಳಿದವನ ಮಾತಿಗೆ ಎಲ್ಲರೂ ತಲೆ ತಗ್ಗಿಸಿದಾಗ ಅವಳು ಯಾರನ್ನು ಕೆರಳಿಸಿ ಹೋದಳೆಂದು ಅವಳಿಗೆ ಗೊತ್ತಿಲ್ಲ. ನನಗೆ ಏನಾದರೂ ಹೇಳಲಿ ಅವಳು, ಆದರೆ ನನ್ನ ಡ್ಯಾಡ್ ಬಗ್ಗೆ ಶಿ ಹ್ಯಾವ್ ಟು ಪೇ ಫಾರ್ ದಿಸ್ ಅಂತ ವ್ಯಂಗ್ಯವಾಗಿ ನಕ್ಕವನು ಈ ಸಾಮ್ರಾಟ್ ಭಾರದ್ವಾಜ್ ತಾನಾಗಿ ನನ್ನ ಬಲೆಗೆ ಬಂದು ಬಿದ್ದಿರುವ ಯಾವ ಅಕ್ಕಿಯನ್ನು ಬಿಟ್ಟಿಲ್ಲ. ಅಂಥದರಲ್ಲಿ ಬಲೆಯೇ ಬೀಸದೆ ಬಂದು ನನಗೆ ಕುಕ್ಕಿ ಹೋದ ನಿನ್ನನ್ನು ಸುಮ್ಮನೆ ಬಿಡುತ್ತೇನಾ? ಏನೋ ಗಂಡಸುತನದ ಬಗ್ಗೆ ಹೇಳುತ್ತಿದ್ದಳಲ್ಲ, ನನ್ನ ಮುಂದಿನ ಟಾರ್ಗೆಟ್ ಇವಳೇ. ಸ್ಯಾಮ್ ಆ್ಯಂಡ್ ಜೈ ಅವಳು ತೊಟ್ಟಿರುವುದು ನಮ್ಮದೇ ಕಾಲೇಜಿನ ಯೂನಿಫಾರ್ಮ್, PU ಯೂನಿಫಾರ್ಮ್. ಸೊ ಕನ್ಫರ್ಮ್ ಅವಳು ನಮ್ಮದೇ ಕಾಲೇಜು. ಅವಳ ಪೂರ್ತಿ ಡೀಟೇಲ್ಸ್ ನನಗೆ ಬೇಕು ಅಂತ ಕುಂಟುತ್ತಲೇ ಕೋಪದಲ್ಲಿ ತನ್ನ ಬೈಕ್ ಹೇರಿದನು. ಕ್ಷಣಗಳಲ್ಲೇ ಬೈಕ್ ಕಿವಿ ಕೆಪ್ಪಾಗುವಷ್ಟು ಶಬ್ದ ಮಾಡಿಕೊಂಡು ಅಲ್ಲಿಂದ ಹೊರಟಿತು. ಇತ್ತ ಪ್ರಗತಿಯ ಕೈಯಲ್ಲಿದ್ದ ಕವರನ್ನು ಕಿತ್ತುಕೊಂಡ ಶ್ರೀನಿಧಿ ಕೋಪದಲ್ಲೇ, ಕನ್ನಡ ಇಂಗ್ಲಿಷ್ ಯಾವುದು ನಿನಗೆ ಓದಲು ಬರುವುದಿಲ್ಲವಾ? ಹೋಗಿ ಆ ಇಂಜಿನಿಯರಿಂಗ್ ಕ್ಯಾಂಪಸ್ ಒಳಗಡೆ ಹೋಗಿದ್ದೀಯಲ್ಲ, ನಾನೇನು ಅಲ್ಲಿ ಇಂಜಿನಿಯರಿಂಗ್ ಓದುತ್ತಿದ್ದೇನಾ? ಪಕ್ಕದಲ್ಲೇ PU ಕಾಲೇಜ್, ಕನ್ನಡದಲ್ಲಿ ಪದವಿ ಪೂರ್ವ ಕಾಲೇಜು ಎಂದು ಅಷ್ಟು ದೊಡ್ಡದಾಗಿ ಬರೆದಿರುವುದು ಕಾಲೇಜಿನವರಿಗೆ ಕೆಲಸ ಇಲ್ಲವೆಂದಾ? ಸ್ಟುಪಿಡ್. ಮೊದಲೇ ನಮ್ಮದು ನಗರದ ಪ್ರತಿಷ್ಠಿತ ಕಾಲೇಜು, ಹೆಸರಿಗಷ್ಟೇ. ಇರುವುದೆಲ್ಲ ಮೂಗುದಾರ ಇಲ್ಲದ ಶ್ರೀಮಂತರ ಮಕ್ಕಳೇ ಎಂದು ನಿನ್ನಲ್ಲಿ 1000 ಬಾರಿ ಹೇಳಿದ್ದೆ. ಅಲ್ಲಿ ಆ 5 ನಾಮರ್ದಗಳ ನಡುವೆ ನಿಂತು ಕಣ್ಣೀರು ಹಾಕುವಾಗಲೂ ನಿನಗೆ ನನ್ನ ಮಾತು ನೆನಪಾಗಲಿಲ್ಲವಾ? ಏನೋ ದೂರದಿಂದ ನಿನ್ನನ್ನು ನೋಡಿದ್ದಕ್ಕೆ ನಿನ್ನ ಹಿಂದೆಯೇ ಬಂದೆ, ಇಲ್ಲವೆಂದರೆ ಆ ಲೋಫರ್ಸ್ ನಿನ್ನನ್ನು ಏನು ಮಾಡಿಬಿಡುತ್ತಿದ್ದರೋ? ಇಲ್ಲಿಗೆ ಬಂದು ನಾನು 1 ವರ್ಷ ಆಗುತ್ತಾ ಬಂತು. ಆ ಇಂಜಿನಿಯರಿಂಗ್ ಬ್ಲಾಕ್ ಒಳಗಡೆ ಇಷ್ಟರವರೆಗೆ ಒಬ್ಬಳೇ ಹೋದವಳಲ್ಲ. ಅಲ್ಲಿರುವ ಆಡಿಟೋರಿಯಂನಲ್ಲಿ ಪ್ರೋಗ್ರಾಮ್ ಇದ್ದರೆ ಗುಂಪಲ್ಲಿ ಹೋಗಿ ಬಂದು ಮಾಡುತ್ತೇನೆ. ಯಾಕೆಂದರೆ ಅಲ್ಲಿ ಇರುವುದು ಎಲ್ಲ ಹಣದ ಮದದಲ್ಲಿ ಕೊಬ್ಬಿ ಹೋದ ಗೂಳಿಗಳು. ಅಂಥದರಲ್ಲಿ ನೀನು ಲೂಸು, ಮೆಂಟಲು ಅಂತ ಒಂದು ಚೂರು ವಿರಾಮ ಕೊಡದೆ ಬೈಯುತ್ತಿರುವ ಗೆಳತಿಯ ಬಾಯನ್ನು ತನ್ನ ಕೈಯಿಂದ ಮುಚ್ಚಿದ ಪ್ರಗತಿ, ಚುಪ್, ಅದೆಷ್ಟು ಮಾತನಾಡುತ್ತೀಯ ನಿಧಿ? ಐ ಆಮ್ ಸಾರಿ. ಅಷ್ಟು ದೊಡ್ಡ ಕ್ಯಾಂಪಸ್ ನೋಡಿ ನನಗೂ ಸ್ವಲ್ಪ ಗೊಂದಲ ಆಗಿತ್ತು. ಸಮಯಕ್ಕೆ ಸರಿಯಾಗಿ ನೀನು ಬಂದೆಯಲ್ಲ, ಅಷ್ಟು ಸಾಕು. ಇನ್ನು ನಿನಗೂ ನಿನ್ನ ಕ್ಯಾಂಪಸ್ಸಿಗೂ ದೊಡ್ಡ ನಮಸ್ಕಾರ ಅಂತ ನಗುತ್ತಾ ಹೇಳಿದಳು. ಶ್ರೀನಿಧಿಯ ಕೋಪ ಇನ್ನೂ ಕಡಿಮೆಯಾಗಿರಲಿಲ್ಲ. ಸರಿ ನಡಿ, ಆಗ್ಲಿನಿಂದ ಆ ಲೋಫರ್ ಜೊತೆ ನಿನ್ನ ಮೇಲೂ ಕಿರುಚಾಡಿ ಗಂಟಲು ಒಣಗಿದೆ, ಜ್ಯೂಸ್ ಕುಡಿಯೋಣ ಎಂದು ಅಲ್ಲೇ ತಳ್ಳು ಗಾಡಿಯಲ್ಲಿದ್ದ ಕಬ್ಬಿನ ಜ್ಯೂಸ್ ಅಂಗಡಿಯತ್ತ ನಡೆದರು. ಜ್ಯೂಸ್ ಕುಡಿದು ಇಬ್ಬರು ಬಸ್ ಹತ್ತಿ ಪ್ರಗತಿ ತನ್ನ ಕಾಲೇಜಿನ ಹತ್ತಿರ ಬಸ್ಸಿನಿಂದ ಇಳಿದರೆ ಶ್ರೀನಿಧಿ 2 ಸ್ಟಾಪ್ ಬಿಟ್ಟು ಇಳಿದು ಅದೊಂದು ದಿನ ಅರುಣಾರವರು ತೋರಿಸಿದ ಬ್ಯಾಂಕಿಗೆ ಹೋಗಿ ಅಲ್ಲಿದ್ದ ಫಾರ್ಮ್ ತುಂಬಿಸಿ ಚೆಕ್ ಜೊತೆ ಅದನ್ನು ಅಲ್ಲೇ ಇದ್ದ ಪರಿಚಯದ ಕ್ಯಾಷಿಯರ್ ಕೈಯಲ್ಲಿಟ್ಟು 1-2 ನಿಮಿಷ ಕಾದು ಅವರಿಂದ ಸ್ಲಿಪ್ ಪಡೆದುಕೊಂಡು ಅಲ್ಲಿಂದ ಹೊರ ಹೋಗುವಾಗ, ಇಲ್ಲ ಸರ್, ನಮ್ಮವ್ವ ಬಾಗಲಕೋಟೆಯವರು, ಅಲ್ಲಿನ ಅವರ ಬ್ಯಾಂಕ್ ಅಕೌಂಟಲ್ಲಿ ತಿಂಗಳಿಗೊಮ್ಮೆ ಬರುವ ಸಂಬಳವನ್ನು ಹಾಕುತ್ತಿದ್ದರು ಎನ್ನುವುದು ಮೊನ್ನೆ ಮನೆಯಲ್ಲಿ ಏನೋ ಹುಡುಕುವಾಗ ಸಿಕ್ಕ ಅವರ ಈ ಅಕೌಂಟ್ ಪುಸ್ತಕ ನೋಡಿ ತಿಳಿಯಿತು.
ಹೌದು, ಅವರು ತೀರಿಕೊಂಡು 2 ವರ್ಷವಾಯಿತು. ಆದರೂ ಇದರಲ್ಲಿನ ಹಣ ಎಲ್ಲಿಗೂ ಹೋಗುವುದಿಲ್ಲ ತಾನೇ ಎಂದ ಯುವಕನ ಮಾತು ಕೇಳಿ ಅಲ್ಲೇ ತಟಸ್ಥವಾಗಿ ನಿಂತ ಶ್ರೀನಿಧಿ ತಲೆಯಲ್ಲಿ ಮಿಂಚಿನಂತೆ 3-4 ವಿಷಯಗಳು ಸುಳಿದಾಡಿದವು. ತಕ್ಷಣ ಆಶ್ರಮಕ್ಕೆ ಬಂದು ಸೀದಾ ಅರುಣ ಕೋಣೆಗೆ ಓಡಿ ಏನೋ ಬರೆಯುತ್ತಿರುವವರನ್ನು ತಡೆದು ಏದುಸಿರು ಬಿಡುತ್ತಾ, ಅಮ್ಮ, ನನ್ನ ಅಪ್ಪ ದುಡಿದ ಹಣವನ್ನೆಲ್ಲ ಪೋಸ್ಟ್ ಆಫೀಸಲ್ಲಿ ಡೆಪಾಸಿಟ್ ಮಾಡಿ ಇಡುತ್ತಿದ್ದ ನೆನಪು. ಈಗಲೂ ಆ ಹಣ ಅಲ್ಲಿಯೇ ಇರಬಹುದಲ್ಲ. ಒಮ್ಮೆ ಅಲ್ಲಿಗೆ ಹೋಗಿ ನೋಡಿ ಬರೋಣವೇ ಎಂದವಳ ಮಾತಿಗೆ ನಕ್ಕು ಅವಳನ್ನು ಅಲ್ಲೇ ಕೂರಿಸಿ ಕುಡಿಯಲು ನೀರು ಕೊಟ್ಟು, ನಿನಗೀಗ ಯಾವ ವಿಷಯಕ್ಕೆ ಹಣದ ಅವಶ್ಯಕತೆ ಇರುವುದು ಅಂದರು. ಹಾಗೇನೂ ಇಲ್ಲಮ್ಮ, ಅಪ್ಪ ನಮಗಾಗಿ ದುಡಿದು ಕೂಡಿಟ್ಟ ಹಣವದು. ಹಾಗೆಯೇ ಬಿಟ್ಟು ಬಿಟ್ಟರೆ ಅದನ್ನು ಇನ್ಯಾರೋ ತಿನ್ನುವ ಬದಲು ಆ ಹಣವನ್ನು ತೆಗೆದುಕೊಂಡು ಬಂದು ನಿಮಗೆ ಕೊಡುತ್ತೇನೆ. ಅಪ್ಪ ಇಲ್ಲದಿದ್ದರೂ ಅವರ ಹೆಸರಲ್ಲಿ ಈ ಆಶ್ರಮಕ್ಕೊಂದು ಚಿಕ್ಕ ಸಹಾಯವಾಗಲಿ. ನನ್ನಂತಹ ಇನ್ನೊಂದೆರಡು ಹೆಣ್ಣು ಮಕ್ಕಳ ಜೀವನ ನಿಮ್ಮ ಮೂಲಕ ನಂದಾದೀಪವಾಗಲಿ ಎನ್ನುವ ಆಸೆ ಅಷ್ಟೇ ಎಂದವಳ ಧ್ವನಿ ಗದ್ಗದಿತವಾಗಿತ್ತು. ಅವಳ ಮಾತನ್ನು ಕೇಳಿ ಬರಸೆಳೆದು ತಬ್ಬಿಕೊಂಡ ಅರುಣ, ನಿನ್ನಂತಹ ಮಗಳಿಗೆ ಜನ್ಮ ಕೊಟ್ಟ ನಿನ್ನ ತಂದೆ ತಾಯಿ ನಿಜಕ್ಕೂ ಪುಣ್ಯವಂತರು ಮಗಳೇ. ಈ ವಿಷಯದ ಬಗ್ಗೆ ಒಮ್ಮೆ ನನ್ನ ಪರಿಚಯದವರಲ್ಲಿ ಮಾತನಾಡಿ ನೋಡುತ್ತೇನೆ. ನೀನು ಇಲ್ಲಿಗೆ ಬಂದು ಆಗಲೇ 3 ವರ್ಷ ಕಳೆದಿದೆ. ನಿಮ್ಮ ಮನೆ, ಆ ಎಸ್ಟೇಟ್ ಎಲ್ಲ ಹಾಗೆಯೇ ಇದ್ದರೆ ನಾವೇ ಒಮ್ಮೆ ಅಲ್ಲಿಗೆ ಹೋಗಿ ಬರೋಣ ಅನ್ನುತ್ತಾ ಅವಳ ತಲೆ ಸವರುತ್ತಾ ಹೇಳಿದರು. ಅಂದು ತನ್ನ ಕೋಣೆಗೆ ಬಂದು ಮಲಗಿದವಳಿಗೆ ಅಪ್ಪ, ಅಮ್ಮ, ತಂಗಿ ತುಂಬ ನೆನಪಾಗುತ್ತಿದ್ದರು. ಪ್ರಗತಿ ಬಳಿ ತನ್ನವರ ಬಗ್ಗೆ ಹೇಳಿ ಅಳುತ್ತಾ ಮನಸ್ಸು ಹಗುರ ಮಾಡಿಕೊಂಡು ಅಲ್ಲೇ ನಿದ್ದೆ ಹೋಗಿದ್ದಳು. ಸಾಮ್ರಾಟ್ ಭಾರದ್ವಾಜ್ ಬೆಂಗಳೂರಿನ ಭಾರದ್ವಾಜ್ ಸ್ಟೀಲ್ಸ್ ಎನ್ನುವ ಬಹುದೊಡ್ಡ ಎಂಪೈರಿನ ಉತ್ತರಾಧಿಕಾರಿ. ಹುಟ್ಟುವಾಗಲೇ ತಾಯಿಯನ್ನು ಕಳೆದುಕೊಂಡ ನತದೃಷ್ಟ. ಅಪ್ಪ ನಿರಂಜನ್ ಭಾರದ್ವಾಜ್ ಹಾಗೂ ಅವರ ತಂಗಿ ರಜನಿ ಕುಟುಂಬದವರೊಂದಿಗೆ ಬೆಳೆದನು. ಚಿಕ್ಕಂದಿನಿಂದಲೂ ಮೂಡಿಯಾಗಿರುವ ಮಗನನ್ನು ಗಮನಿಸಿದ್ದ ನಿರಂಜನ್ ತಂಗಿಯ ಮಗ ಅಖಿಲ್ ಜೊತೆ ಅವನನ್ನು ಚೆನ್ನೈಯಲ್ಲಿರುವ ಬೋರ್ಡಿಂಗ್ ಶಾಲೆಗೆ ಕಳುಹಿಸಿದ್ದರು. ಓದಿನಲ್ಲಿ ಕ್ಲಾಸಿಗೆ ಮೊದಲಾಗಿದ್ದವನು ಹೈಸ್ಕೂಲ್ ಮುಗಿದ ಮೇಲೆ ಅಲ್ಲಿರಲು ಒಪ್ಪದೆ ತಂದೆಯ ಮನ ಒಲಿಸಿ ಬೆಂಗಳೂರಿಗೆ ವಾಪಸ್ಸಾಗಿದ್ದ. ಪಂಜರದಲ್ಲಿ ಬಂಧಿಸಿಟ್ಟ ಗಿಳಿಯನ್ನು ಹಾರಲು ಬಿಟ್ಟಾಗ ಅದು ಹೇಗೆ ಬಿಸಿಲು ಮಳೆ ಮೋಡವನ್ನು ಲೆಕ್ಕಿಸದೆ ತನ್ನ ಸ್ವಾತಂತ್ರ್ಯವನ್ನು ಅನುಭವಿಸುತ್ತಾ ಖುಷಿಪಡುತ್ತದೋ, ಸಾಮ್ರಾಟ್ ಸ್ಥಿತಿ ಕೂಡ ಹಾಗೆಯೇ ಇತ್ತು. ಟೈಮ್, ರೂಲ್ಸ್, ಸ್ಟಡಿ ಎನ್ನುವ ಪಂಜರದಲ್ಲಿ ಬಂದಿಯಾಗಿ 10 ವರ್ಷ ಬೋರ್ಡಿಂಗ್ ಸ್ಕೂಲಲ್ಲಿ ಕಳೆದವನು ಬೆಂಗಳೂರಿನ ಪ್ರತಿಷ್ಠಿತ ಪದವಿ ಪೂರ್ವ ಕಾಲೇಜಿಗೆ ಸೇರಿದ ಬಳಿಕ ಅವನ ಹಣೆಬರಹ ಗೀಚುವ ಬ್ರಹ್ಮ ಖುದ್ದಾಗಿ ಅವನೇ ಆಗಿದ್ದ. ಶ್ರೀಮಂತ ಗೆಳೆಯರ ಸಹವಾಸ ಅವನನ್ನು ಏಳಿಗೆಗೆ ಜಾಸ್ತಿ ಅವನತಿ ದಾರಿಯತ್ತ ಕೊಂಡೊಯ್ಯುತ್ತಿತ್ತು. ತಂದೆಯ ಬಿಸಿನೆಸ್ ಪಾರ್ಟಿಯಲ್ಲಿ ಆಲ್ಕೋಹಾಲ್ ಸ್ಮೋಕಿಂಗ್ ಎನ್ನುವುದನ್ನು ನೋಡಿದ್ದ ಹುಡುಗ ಕಾಲೇಜು ಸೇರಿದ 6 ತಿಂಗಳೊಳಗಡೆ ಅದರ ದಾಸನಾಗಿದ್ದ. ಓದಿನಲ್ಲಿ ಮುಂದೆ ಇದ್ದ ಮಗನನ್ನು ಹೊಗಳಿ ಅವನ ಮೇಲೆ ಕಣ್ಮುಚ್ಚಿ ನಂಬಿಕೆ ಇಟ್ಟ ನಿರಂಜನ್ ತಮ್ಮ ಪೂರ್ತಿ ಗಮನವನ್ನು ಬಿಸಿನೆಸ್ ಕಂಪನಿಯ ಕಡೆ ಇಟ್ಟಿದ್ದರು. ನಗರದ ಸ್ಟಾರ್ ಹೋಟೆಲ್ ಒಂದರಲ್ಲಿ ನಡೆಯುತ್ತಿದ್ದ ಕ್ಲೈಂಟ್ ಮೀಟಿಂಗಿಗೆ ತನಗೆ ಬೇರೆ ಕೆಲಸವಿದೆ ಎಂದು ಬಾಮೈದ ವಾಸುದೇವ್ ಅವರನ್ನು ನಿರಂಜನ್ ಮೀಟಿಂಗಿಗೆ ಕಳುಹಿಸಿದ್ದರು. ಮೀಟಿಂಗ್ ಮುಗಿಯುವಾಗಲೇ ಮಧ್ಯಾಹ್ನವಾಗಿತ್ತು. ಕ್ಲೈಂಟ್ ಜೊತೆ ಊಟಕ್ಕೆ ಕೂತ ವಾಸುದೇವ್ ಅವರಿಗೆ ದೂರದ ಟೇಬಲ್ ಒಂದರಲ್ಲಿ ಅಲ್ಲಿ ಮಟಮಟ ಮಧ್ಯಾಹ್ನ ಕುಡಿದು ಅರಚಾಡುತ್ತಾ ನಗುತ್ತಿರುವ ಇಳಿವಯಸ್ಸಿನ ಹುಡುಗನನ್ನು ನೋಡಿ ಕೋಪ ಬಂದರೂ ಕ್ಲೈಂಟ್ ಇರುವ ಕಾರಣ ಸುಮ್ಮನೆ ಕುಳಿತರು. ಆರ್ಡರ್ ಮಾಡಿ ಬಂದಿದ್ದ ಊಟ ಮಾಡುತ್ತಾ ಕ್ಲೈಂಟ್ ಜೊತೆ ಮಾತನಾಡುತ್ತಿದ್ದ ವಾಸುದೇವರಿಗೆ ಅಚಾನಕ್ ಆಗಿ ತಂದೆಯ ವಯಸ್ಸಿನ ವೇಟರ್ ಮೇಲೆ ಕೈ ಎತ್ತಿ ತುಂಬ ಹೀನಾಯವಾಗಿ ಬೈಯುತ್ತಿರುವ ಹುಡುಗನನ್ನು ನೋಡಿ ಕೋಪ ನೆತ್ತಿಗೇರಿತು. ಸುತ್ತಮುತ್ತಲಿನ ಟೇಬಲಲ್ಲಿ ಕುಳಿತ ಎಲ್ಲರೂ ಆ ಹುಡುಗರತ್ತಲೇ ನೋಡುತ್ತಿರುವುದನ್ನು ಗಮನಿಸಿ ಕ್ಲೈಂಟ್ ಬಳಿ ವಾಶ್ರೂಮ್ ಎನ್ನುವ ಕಾರಣ ಕೊಟ್ಟು ಆ ಹುಡುಗರ ಟೇಬಲ್ ಪಕ್ಕ ಕೋಪದಲ್ಲೇ ನಡೆದರು. ಆ ಹುಡುಗನ ಅಸಭ್ಯ ಭಾಷೆ ಕೇಳಿ ಇನ್ನೊಂದಿಬ್ಬರು ವೇಟರ್ ಜೊತೆ ಮ್ಯಾನೇಜರ್ ಅವನ ಪಕ್ಕ ಬಂದಾಗ ಅವರನ್ನು ಸಮೀಪಿಸಿದ ವಾಸುದೇವ್ ಇನ್ನು ಬೈಯುತ್ತಲೇ ಇರುವ ಹುಡುಗನನ್ನು ತನ್ನತ್ತ ತಿರುಗಿಸಿ ಇನ್ನೇನು ಅವನ ಕೆನ್ನೆಯ ಮೇಲೆ ಬಾರಿಸಬೇಕೆಂದು ಕೈ ಎತ್ತಿದವರಿಗೆ ಅವನ ಮುಖವನ್ನು ನೋಡಿದವರಿಗೆ ಸಿಡಿಲೆರಗಿದಂತಿತ್ತು. ಒಮ್ಮೆಲೆ ಅವನಿಂದ ದೂರ ಸರಿದು ಸಾಮ್ರಾಟ್ ಎನ್ನಲು ಹೋದ ಸ್ವರ ಅವನಿದ್ದ ಸ್ಥಿತಿ ಮತ್ತು ವರ್ತನೆಯನ್ನು ನೋಡಿ ಗಂಟಲಲ್ಲೇ ಹುದುಗಿತು. ಅಲ್ಲೇ ಇರುವ ಕುರ್ಚಿಯನ್ನು ಆಧಾರವಾಗಿ ಇಟ್ಟುಕೊಂಡು ಒಂದು ಕ್ಷಣ ತಮ್ಮನ್ನೇ ಸಾವರಿಸಿಕೊಂಡ ವಾಸುದೇವ್
ಕುಡಿದ ಅಮಲಿನಲ್ಲಿ ಪ್ರಜ್ಞೆಯನ್ನು ಕಳೆದುಕೊಂಡಿರುವವನ ಕತ್ತಿನ ಪಟ್ಟಿ ಹಿಡಿದು ಹೊರಗಡೆ ಎಳೆದುಕೊಂಡು ಹೋದಾಗ ಅವನ ಹಿಂದೆ ತೂರಾಡುತ್ತಾ ಬಂದ ಇನ್ನೊಂದಿಬ್ಬರು ಗೆಳೆಯರ ಕೆನ್ನೆಗೆ ಸರಿಯಾಗಿ ಬಾರಿಸಿದ್ದರು. ತನ್ನ ಪಿಎಗೆ ಕರೆ ಮಾಡಿ ಲಂಚ್ ಬಿಲ್ ಕ್ಲಿಯರ್ ಮಾಡಿ ಕ್ಲೈಂಟ್ ಬಳಿ ಎಮರ್ಜೆನ್ಸಿ ಎನ್ನುವ ಕಾರಣ ಕೊಡುವಂತೆ ಹೇಳಿ ಅಲ್ಲೇ ಇದ್ದ ಕಾರಿನೊಳಗಡೆ ಅವನನ್ನು ತಳ್ಳಿ ಡ್ರೈವರ್ ಬಳಿ ಮನೆಗೆ ಹೋಗುವಂತೆ ಹೇಳಿದರೆ ಸಾಮ್ರಾಟ್ ಕುಡಿದ ಮತ್ತಿನಲ್ಲಿ ಹೂ ದ ಹೆಲ್ ಲೀವ್ ಮೀ ಅಂತ ಇಂಗ್ಲಿಷ್ನಲ್ಲಿ ಏನೇನೋ ಬಡಬಡಿಸುತ್ತಿದ್ದನು. ಮನೆಗೆ ತಲುಪಿದ ವಾಸುದೇವ್ ಕಾರಿನಿಂದ ಸಾಮ್ರಾಟ್ನನ್ನು ಹೊರಗೆಳೆದು ಅವನನ್ನು ಮನೆಯೊಳಗಡೆ ಎಳೆದುಕೊಂಡು ಬಂದವರು ಅಲ್ಲೇ ಇದ್ದ ಅಡಿಗೆಯವನಲ್ಲಿ ಸಕ್ಕರೆ ಏನೂ ಹಾಕದೆ ಲಿಂಬು ಜ್ಯೂಸ್ ತಂದುಕೊಡು ಎಂದು ಸೀದಾ ಬಾತ್ರೂಮ್ ಒಳಗಡೆ ಎಳೆದುಕೊಂಡು ಹೋದ ಸಾಮ್ರಾಟ್ನನ್ನು ಸ್ವಲ್ಪವೂ ಅಲುಗಾಡದಂತೆ ಗಟ್ಟಿಯಾಗಿ ಹಿಡಿದು ಶವರ್ ಕೆಳಗಡೆ 10 ನಿಮಿಷ ನಿಲ್ಲಿಸಿದ್ದರು. ನಿಧಾನವಾಗಿ ಅಮಲು ಲೋಕದಿಂದ ಹೊರಬಂದ ಸಾಮ್ರಾಟ್ ಮೈಮೇಲೆ ಕೊಡವುತ್ತಾ ಕಣ್ಣೆತ್ತಿ ನೋಡಿದವನು ತನ್ನೆದುರು ಇರುವ ಅಂಕಲನ್ನು ನೋಡಿ ಗಾಬರಿಗೊಂಡಿದ್ದನು. ಅವನನ್ನು ಅಲ್ಲೇ ಬಿಟ್ಟು ಶವರ್ ಬಂದು ಮಾಡಿ ಹೊರಗಡೆ ಇಟ್ಟಿದ್ದ ಲಿಂಬು ಜ್ಯೂಸ್ ಅವನ ಕೈಯಲ್ಲಿಟ್ಟು ಪೂರ್ತಿ ಕುಡಿದು 5 ನಿಮಿಷದಲ್ಲಿ ಹೊರಗಡೆ ಬಾ ಎಂದು ಕೋಪದಲ್ಲೇ ಹೇಳಿ ಅಲ್ಲಿಂದ ಹೊರಬಂದು ಒದ್ದೆಯಾಗಿದ್ದ ಬ್ಲೇಸರ್ ಕಿತ್ತೆಸೆದು ಅಲ್ಲೇ ಇದ್ದ ಟವಲಲ್ಲಿ ಮುಖ ಒರೆಸಿ ಕೂತ ನಿಮಿಷಕ್ಕೆ ಸಾಮ್ರಾಟ್ ಬಾತ್ರೂಮಿನಿಂದ ಬೇರೆ ಬಟ್ಟೆ ತೊಟ್ಟು ಹೊರಗಡೆ ಬಂದಿದ್ದನು. ವಾಸುದೇವ್ ಏನೋ ಹೇಳುವ ಮೊದಲೇ ಅಂಕಲ್ ಅದು ಎಂದವನನ್ನು ಕೆಕ್ಕರಿಸಿ ನೋಡಿದವರು, ಈ ನಿನ್ನ ಹೊಸ ರೂಪವನ್ನು ನಿನ್ನ ತಂದೆ ಮತ್ತು ನಿನ್ನನ್ನೇ ಮಗ ಎಂದುಕೊಂಡಿರುವ ನನ್ನ ಹೆಂಡತಿ ನೋಡಲಿಲ್ಲವೆಂದು ಖುಷಿಪಡು. ಇಷ್ಟು ಚಿಕ್ಕ ವಯಸ್ಸಿಗೆ ಆ ಕುಡಿತ ಗಲ್ಲಿಗಳಲ್ಲಿ ಇರುವ ರೌಡಿಗಳು ಆಡುವ ಭಾಷೆಗಳು, ಆ ಮಾತುಗಳು, ಛೀ, ನಿಜಕ್ಕೂ ನಿನ್ನನ್ನು ನೋಡಿದರೆ ಅಸಹ್ಯವಾಗುತ್ತಿದೆ. ಭಾವ ಏನೋ ಮಗ ಬುದ್ಧಿವಂತ, ನನಗಿಂತ ದೊಡ್ಡ ಸಾಧನೆ ಮಾಡುತ್ತಾನೆ ಎಂದು ಕನಸು ಕಾಣುತ್ತಾ ನಿನ್ನ ಮೇಲಿನ ಪ್ರೀತಿಗೆ ನೀನು ಕೇಳಿದ್ದಕ್ಕಿಂತ ಜಾಸ್ತಿ ಹಣವನ್ನೇ ನಿನ್ನ ಕೈಗೆ ಕೊಡುತ್ತಿದ್ದಾರೆ. ಆದರೆ ನೀನು ಇದಕ್ಕೆಯ ಬೋರ್ಡಿಂಗ್ ಸ್ಕೂಲ್ ಬಿಟ್ಟು ಇಲ್ಲಿಗೆ ಬಂದದ್ದು? ಸ್ಟುಪಿಡ್. ನೋಡು, ಇದು ನನ್ನ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್. ಇನ್ನೊಮ್ಮೆ ಎಲ್ಲಾದರೂ ಇಂದಿನ ನಿನ್ನ ನಾಟಕ ಪುನರಾವರ್ತನೆಯಾದರೆ ಈಗ ನಾನಿರುವ ಜಾಗದಲ್ಲಿ ನಿನ್ನ ಅಪ್ಪ ಇರುತ್ತಾರೆ, ಮೈಂಡ್ ಇಟ್ ಅಂತ ಕೋಪದಲ್ಲೇ ಬ್ಲೇಸರ್ ಹಿಡಿದು ಮತ್ತೊಮ್ಮೆ ಅವನೆದುರು ಬಂದು ನಿಂತು, ನನ್ನ ವಯಸ್ಸಿನ ವೇಟರ್ ಅವನ ಮೇಲೆ ಕೈ ಮಾಡಿದ ನಿನಗೆ ನಾನು ನನ್ನ ಮಾತು ಕೂಡ ಲೆಕ್ಕಕ್ಕಿಲ್ಲ ಬಿಡು. ಆದರೆ ಇವತ್ತಿನ ನಿನ್ನ ನಾಟಕ ಹೋಟೆಲ್ನಲ್ಲಿರುವ CCTVಯಲ್ಲಿ ರೆಕಾರ್ಡ್ ಆಗಿದೆ. ಅದನ್ನು ನಿನ್ನ ಅಪ್ಪನ ಕೈಗೆ ಹೋಗದಂತೆ ತಡೆಯಬೇಕಾದವನು ನೀನೇ ಎಂದು ಬುಸುಗುಡುತ್ತಲೇ ಅಲ್ಲಿಂದ ತಮ್ಮ ಕೋಣೆಯನ್ನು ಸೇರಿದವರಿಗೆ ಎಂದಿನಂತೆ ಮಧ್ಯಾಹ್ನ ಊಟ ಮುಗಿಸಿ ಮಲಗಿರುವ ಮಡದಿಯನ್ನು ನೋಡಿ ಎಚ್ಚರಿಸಲು ಮನಸ್ಸಾಗದೆ ಸ್ಟಡಿ ರೂಮ್ ಕಡೆ ನಡೆದರು. ಮುಂದಿನ ದಿನಗಳಲ್ಲಿ ಸಾಮ್ರಾಟ್ ವರ್ತನೆ ಬದಲಾಗಿತ್ತು. ಅದಕ್ಕೆ ಕಾರಣ ಅವನ ಪ್ರತಿಯೊಂದು ಹೆಜ್ಜೆಯನ್ನು ವಾಸುದೇವ್ ಗಮನಿಸುವುದರ ಜೊತೆ ತಂದೆಯಿಂದ ಬೇಕಾಬಿಟ್ಟಿ ಸಿಗುತ್ತಿದ್ದ ಪಾಕೆಟ್ ಮನಿ ಜವಾಬ್ದಾರಿ ಕೂಡ ಅವರೇ ಹೊತ್ತಿದ್ದರು. ಮೊದಲು ಭಾನುವಾರ ಗ್ರೂಪ್ ಸ್ಟಡಿ, ಫ್ರೆಂಡ್ಸ್ ಬರ್ತ್ಡೇ ಎಂದು ಹೊರಗೆ ಅಲೆಯುತ್ತಿದ್ದವನು ಈಗ ಶಿಸ್ತಿನಿಂದ ಮನೆಯಲ್ಲೇ ಇದ್ದರೂ ಮನೆಯವರ ಜೊತೆ ಅವನದು ಲೆಕ್ಕದ ಮಾತುಗಳು ಅಷ್ಟೇ. ಎಲ್ಲ ಒಳ್ಳೆಯದು ಕೆಟ್ಟದಕ್ಕೂ ಒಂದು ಅಂತ್ಯವಿದೆ ಎನ್ನುವಂತೆ ಸಾಮ್ರಾಟ್ ತಾಳ್ಮೆಗೂ ಅಂತ್ಯವಿತ್ತು. PU ಅಲ್ಲಿ ಅವನು ಚೆನ್ನಾಗಿ ಓದಿದ ಕಾರಣ ಉತ್ತಮ ಅಂಕ ಪಡೆದು ಮನೆಯವರೆಲ್ಲರಿಂದ ಶಹಬಾಷ್ಗಿರಿ ಗಿಟ್ಟಿಸಿಕೊಂಡಿದ್ದ. ವಾಸುದೇವ್ ಕೂಡ ಸಾಮ್ರಾಟ್ ತನ್ನ ತಪ್ಪನ್ನು ತಿದ್ದುಕೊಂಡ ಎಂದು ಒಳಗೊಳಗೆ ಖುಷಿಪಟ್ಟು ಅವನನ್ನು ಮನಸ್ಫೂರ್ತಿಯಾಗಿ ಹೊಗಳಿದ್ದರು. ಆದರೆ ಸಾಮ್ರಾಟ್ ಅವನು ಮುಂದೆ ಸಾಗಲು ಬೇಕಾಗಿದ್ದ ದಾರಿಯನ್ನು ಆಗಲೇ ನಿರ್ಧರಿಸಿದ್ದನು. PU ಅಲ್ಲಿ ಸಮರ್ಥ್ ಮತ್ತು ಜಯದೇವ್ ಜೊತೆಗೆ ಇರುತ್ತಿದ್ದ ಸಾಮ್ರಾಟ್ ಮೂಲತಃ ಮಂಗಳೂರಿನವನಾದ. ಸಮರ್ಥ್ ಆಗಾಗ ಕಡಲು ಹಾಗೂ ಅವರೂರಿನ ಬಗ್ಗೆಯೆಲ್ಲ ಹೇಳುವಾಗ ಸಾಮ್ರಾಟ್ ಒಮ್ಮೆಯಾದರೂ ಅಲ್ಲಿಗೆ ಭೇಟಿ ನೀಡಬೇಕೆಂದುಕೊಂಡವನ ಆಸೆ ಕೊನೆಗೂ ಈಡೇರಿತ್ತು. ನಿರಂಜನ್ ಮಗನ ಬಳಿ ಬಂದು ಅವನ ಮುಂದಿನ ಓದಿನ ಬಗ್ಗೆ ಕೇಳಿದಾಗ, ಡ್ಯಾಡ್, ಇಂಜಿನಿಯರಿಂಗ್ ಮಾಡಬೇಕೆಂಬ ಆಸೆ, ಆದರೆ ನಾನು ಆಯ್ಕೆ ಮಾಡಬೇಕು ಎಂದುಕೊಂಡ ಕಾಲೇಜು ಇರುವುದು ಮಂಗಳೂರಿನಲ್ಲಿ. ಸೋ ಕ್ಯಾನ್ ಐ ಅಂತ ತುಂಬ ಆಸೆಯಿಂದ ಕೇಳಿದವನ ಮಾತಿಗೆ ಕಣ್ಮುಚ್ಚಿ ಒಪ್ಪಿದರು. ವಾಸುದೇವ್ ಮಸ್ತಿಷ್ಕದಲ್ಲಿ ಒಮ್ಮೆ ಸಾಮ್ರಾಟ್ ಬಗ್ಗೆ ಅನುಮಾನ ಬಂದರೂ ಇಲ್ಲ, ಅವನು ಬದಲಾಗಿದ್ದಾನೆ ಎಂದುಕೊಂಡು ಭಾವನ ಅಣತಿಯಂತೆ ಸಾಮ್ರಾಟ್ ಮಂಗಳೂರಿಗೆ ಹೋಗಲು ಎಲ್ಲ ಸಿದ್ಧತೆ ಮಾಡಿದ್ದರು. ಕಾಲೇಜಿನ ಕ್ಯಾಂಪಸ್ಸಿನ ಪಕ್ಕದಲ್ಲೇ ಇರುವ ಬಾಯ್ಸ್ ಹಾಸ್ಟೆಲಲ್ಲಿ ಅವನ ವಾಸ.
ಅವನ ಖರ್ಚು ವೆಚ್ಚಕ್ಕೆ ಈ ಬಾರಿ ಪಾಕೆಟ್ ಮನಿಯ ಬದಲು ಅವನದೇ ಹೆಸರಿನ ಕ್ರೆಡಿಟ್ ಕಾರ್ಡ್ ಅವನ ಕೈ ಸೇರಿತ್ತು. ಮಂಗಳೂರಿನ ಪ್ರತಿಷ್ಠಿತ ಕಾಲೇಜಿನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಸಾಮ್ರಾಟ್ ಅಡ್ಮಿಷನ್ ಮಾಡಿಸಿದ ನಿರಂಜನ್ ಮತ್ತು ವಾಸುದೇವ್ ಅವನ ಕೈಗೊಂದು ಮೊಬೈಲ್ ಫೋನಿಟ್ಟು ಅವನಿಗೆ ಜೋಪಾನ ಅಂತ ಹೇಳಿ ಮಂಗಳೂರಿನ ವಿಮಾನ ನಿಲ್ದಾಣದತ್ತ ಪ್ರಯಾಣ ಬೆಳೆಸಿದರು. ಹಾಸ್ಟೆಲ್ನಲ್ಲಿ ತನ್ನ ರೂಮಿನೊಳಗಡೆ ಹೋದ ಸಾಮ್ರಾಟ್ ತಕ್ಷಣ ಲಗೇಜ್ ಎಲ್ಲ ಎಸೆದು ರೂಮಿಗೆ ಬಾಗಿಲು ಹಾಕಿ ಸಮರ್ಥ್ ಕೊಟ್ಟಿದ್ದ ವಿಳಾಸದತ್ತ ಆಟೋ ಹಿಡಿದು ಹೊರಟನು. ಕಡಲ ತೀರದ ಒಂದು ರೆಸಾರ್ಟ್ ರೂಮಲ್ಲಿ ಸಮರ್ಥ್, ಜಯದೇವ್ ಹಾಗೂ ಅವರ ಜೊತೆಗಿದ್ದ ಇಬ್ಬರು ಹುಡುಗಿಯರತ್ತ ಅಷ್ಟು ಗಮನ ಕೊಡದೆ ಅಲ್ಲೇ ಇದ್ದ ಬಿಯರ್ ಬಾಟಲ್ ಹಿಡಿದು ಸಮುದ್ರ ತೀರದತ್ತ ನಡೆದು ಕೈಯನ್ನು ಅಗಲಿಸಿ ಕಂಗ್ರಾಟ್ಸ್ ಸಾಮ್ರಾಟ್ ಭಾರದ್ವಾಜ್, ಫೈನಲಿ ನೌ ಯು ಆರ್ ಎ ಫ್ರೀ ಬರ್ಡ್ ಎಂದು ಜೋರಾಗಿ ಕೂಗಿ ಹೇಳಿ ಕೈಯಲ್ಲಿದ್ದ ಬಿಯರನ್ನು ಒಂದೇ ಗುಟುಕಿಗೆ ಖಾಲಿ ಮಾಡಿದನು. ಈ ಕಥೆ ಇನ್ನು ಮುಂದುವರಿಯುವುದು. ನಿಮ್ಮ ಸಪೋರ್ಟಾಗಿ ಪ್ರೋತ್ಸಾಹಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.